ಅದು ಶಾಕಿಂಗ್ ಆಗಿದೆ. ಯಾಕಂದರೆ ಅವರು ತುಂಬ ಎಲ್ಲಿ ಸಿಕ್ಕಿದ್ರು ಯಾರು ನೋಡಿದ್ರು ಒಂಥರ ಎಂಟರ್ಪ್ರೈಸಿಂಗು, ಯಾವಾಗಲೂ ಎಂಥೂಸಿಯಾಸ್ಟಿಕ್ ಕ್ಯಾರೆಕ್ಟ್ರು ಅವರು. ತುಂಬ ಪ್ರೀತಿ ತೋರಿಸೋರು, ವಾರ್ಮ್ ನೇಚರ್ ಅವ್ರದ್ದು. ಸಡನ್ನಾಗಿ ದಾರಿನಲ್ಲಿ ಈಗ ಬರ್ತಾ ನನಗೂ ನ್ಯೂಸ್ ಬಂದಿತ್ತು, ಒಂಥರ ಶಾಕ್ ಆಯಿತು. ಅಂದರೆ ನಾವು ಬರ್ತಾ ಇರೋದು ಒಂದು ಒಳ್ಳೆ ಕಾರ್ಯ, ಅದಕ್ಕೆ ಒಂದು ಮೈಂಡ್ ಸೆಟ್ಟೂ ಸ್ವಲ್ಪ ಇದಾಯಿತು. ತಿರ್ಗಾ ಗಾಡಿ ತಿರುಗಿಸ್ಬಿಡೋಣ ಅನ್ನೋ ಒಂದು ಅನಿಸುತ್ತಲ್ಲ, ಅದು ಆ ಭಾವನೆ ಬಂತು. ಬಟ್ ಇದು ಕೂಡ ಇಂಪಾರ್ಟೆಂಟ್ ಆಗಿರೋದು, ಇನ್ನು ಮುಗಿಸ್ಕೊಂಡು ಈಗ ಹೋಗೋಣ ಅಂತಿದ್ದೆ. ಅವರ ನಿಮ್ಮ ಒಡನಾಟದ ಭೇಟಿ ಅದೇ ಅವರು ಒಂದು ಕೊಲೀಗ್ ಥರ ನಮಗೆ ಸಿಕ್ಕಿದಾಗೆಲ್ಲ. ಅವರು ಸಿನಿಮಾಗಳು ಮುಂಚೆ ಮಾಡಿರೋರು, ಸೊ ಹಾಗಾಗಿ ಮಾತಾಡ್ಬೇಕಾದ್ರೆ ಸಿಕ್ಕಿದಾಗ ಅವ್ರ ಸಿನಿಮಾಗಳ ಬಗ್ಗೆ, ನಮ್ಮ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಆಗ್ತಿತ್ತು. ಜನರಲಿ ಅವರು ಕಾಮನ್ ಫ್ರೆಂಡ್ಸು ಇದ್ದರು ನಮಗೆ. ಸೊ ಎಲ್ಲರೂ ಸಿಕ್ಕಿದಾಗ ಅಲ್ಲಿ ಇಲ್ಲಿ ಯಾವುದೋ ಫಂಕ್ಷನ್ಗಳಲ್ಲಿ ಸಿಗೋದಾಗ್ತಿತ್ತು. ಹಾಗಾಗಿ ಒಂದು ಒಳ್ಳೆಯ ವ್ಯಕ್ತಿ. ಒಂದು ಈ ವಿಷಯ ಕೇಳಿದ ತಕ್ಷಣ ನಂಬಕ್ಕಾಗಲ್ಲ, ಆ ಥರದ ಪರಿಸ್ಥಿತಿ. ಸರ್, ಎಲ್ಲರೂ ಹೇಳ್ತೀರಿ ಇತ್ತೀಚೆಗೆ ಅವ್ರ ಮುಖದಲ್ಲಿ ಆ ಕಳೆ ಇರಲಿಲ್ಲ, ಅಷ್ಟೊಂದು ಎನರ್ಜೆಟಿಕ್ ಆಗಿ ಓಡಾಡ್ತಾ ಇರಲಿಲ್ಲ, ಮತ್ತು ಏನೋ ಸಮಸ್ಯೆಗಳು ಸಿಗಾಕೊಂಡಿರೋ ಥರ ವ್ಯಕ್ತಿಗಳು ಅನಿಸ್ತಿದ್ರು ಅಂತ. ಸರ್, ಪರ್ಸ್ನಲಿ ಅಷ್ಟು ಡೀಟೇಲ್ ನನಗೆ ಗೊತ್ತಿಲ್ಲ. ಕಾರಣ ಏನಂದರೆ ನಾವೇನು ದಿನ ಒಡನಾಟ ಆ ಥರದ್ದು ಇರಲಿಲ್ಲ. ಬಟ್ ಯಾವಾಗ ನಮ್ಗೆ ಸಿಕ್ಕಿದಾಗ ಆ ಥರದ್ದು ಅನಿಸಿಲ್ಲ. ಬಟ್ ಮೇ ಬಿ ಇದು ತುಂಬ ಯಂಗ್, ಈ ಏಜ್ಗೆ ಸಾಯೋದು ಸರಿಯಲ್ಲ ಅನಿಸಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.